ಬೇಳೆ ಸೊಪ್ಪು ಬಸ್ಸಾರು ಮಾಡ್ತಾಯಿದ್ದೀನಿ. ಬೇಳೆಗೆ ನೀರಿಟ್ಟಿದ್ದೆ, ಕುದೀತಾ ಐತೆ. ಇವಾಗ ತೊಗರಿ ಬೇಳೆ ತೊಳ್ಕೊಂಡಿದ್ದೀನಿ ನೋಡಿ, ತೊಳ್ಕೊಂಡಿದ್ದೀನಿ. ಇವಾಗ ಬೇಳೆ ಹಾಕ್ತಾಯಿದ್ದೀನಿ. ಇದು ನಮ್ಮ ಕಡೆ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಬಸ್ಸಾರು ಮಾಡ್ತೀವಿ. ಇವರು ಬೆಂಗಳೂರು ಕಡೆ ಎಲ್ಲ ಸಾಂಬಾರು ಪುಡಿ ಹಾಕಿ ಬಸ್ಸಾರು ಮಾಡ್ತಾರೆ. ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಬೇಳೆ ಅದ್ರ ಜೊತೆಗೆ ಒಂದು ಟೊಮೊಟೊನೂ ಹಾಕ್ಬಿಡ್ತೀನಿ. ಒಂದು ಟೊಮೊಟೊ ಬೇಯಕ್ಕೆ ಕುದಿತಾ ಇದೆ. ಇವಾಗ ಟೊಮೊಟೊನೂ ಬೇಳೆನೂ ಬೇಯಕ್ಕೆ ಹಾಕಿದೆಯಲ್ಲ, ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ದಂಟಿನ ಸೊಪ್ಪು ಮತ್ತೇನೋ ಇನ್ನೊಂದು ಅರವೆ ಸೊಪ್ಪು ಏನೋ ಹೇಳ್ತಾರೆ, ನಮ್ಮಲ್ಲಿ ಎಳವಾರೆ ಸೊಪ್ಪು ಅಂತ ಹೇಳ್ತಾರೆ. ಅದು ಎರಡೂ ಹಾಕಿದ್ದೀನಿ ಬಸ್ಸಾರಿಗೆಲ್ಲ. ಸ್ವಲ್ಪ ದಪ್ಪ ಪಾತ್ರೆಲಿ ಇಟ್ಕೋಬೇಕು. ಸೊಪ್ಪು ಹಾಕಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಬಾಣಲಿ ಕಾಯ್ದಿದೆ, ಎಣ್ಣೆ ಹಾಕತ್ತೀನಿ ಸ್ವಲ್ಪ ನೋಡಿ. 2 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು ಹಾಕೊಂಡಿದ್ದೀನಿ ಬಸ್ಸಾರಿಗಿದು, ಬೇಳೆ ಸೊಪ್ಪು ಬಸ್ಸಾರಿಗೆ. ಅದಕ್ಕೆ ಸ್ವಲ್ಪ ಒಂದೂವರೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ. ಅದು ಚಿಕ್ಕದಲ್ಲ, ಅದಕ್ಕೆ ಒಂದೂವರೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಅರ್ಧ ಈರುಳ್ಳಿ ಇದನ್ನು ಫ್ರೈ ಮಾಡ್ತೀನಿ. ನೋಡಿ ಆಗಿದೆ, ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಆಗಿದೆ. ಇವಾಗ ಅದಕ್ಕೆ ಸ್ಟವ್ ಆಫ್ ಮಾಡ್ತೀನಿ. ತೆಂಗಿನಕಾಯಿ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ, ಸ್ವಲ್ಪ ಹಸಿ ಈರುಳ್ಳಿ ಹಾಕ್ತೀನಿ. ಒಂದು 3 ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಇಲ್ಲಿ ಹಾಕೋದೆ ಸಾಂಬಾರು ಪುಡಿ. ಒಂದು 3 ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ. ಈಗ ಸೊಪ್ಪು ಕಾಳು ಬೆಂದಿದೆ ನೋಡಿ, ಬೆಂದಿದೆ ಸೊಪ್ಪು ಕಾಳು. ಇದ್ರ ಸ್ವಲ್ಪ ಬಸಿಯೋಕ್ಕಿಂತ ಮುಂಚೆ ಸ್ವಲ್ಪ ಸೊಪ್ಪು ಕಾಳು ಹಾಕ್ತೀನಿ. ಪಲ್ಲಿದ್ದು ಟೊಮೊಟೊನು ಬಾಣಲಿಗೆ ಹಾಕಿದ್ದೀನಿ ನೋಡಿ. ಇದನ್ನ ಇವಾಗ ರುಬ್ಕೊಬೇಕು. ಅಷ್ಟೊತ್ತಿಗೆ ಸೊಪ್ಪು ಬಸ್ಬಿಟ್ಟು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ತೀನಿ. ಒಗ್ಗರಣೆಗೆ ಇಟ್ಟಿದ್ದೀನಿ. ಈ ಕಡೆ ಸಾರಿಗೆ ಒಗ್ಗರಣೆ ಮಾಡಿಬಿಡ್ತೀನಿ. ಅದು ಸೊಪ್ಪು ಕಟ್ಟು ಬೇಯ್ತಾ ಇದೆ ನೋಡಿ. ಸೊಪ್ಪು ಕಟ್ಟು ಅಂತಂದರೆ ಕಾಳು, ಸೊಪ್ಪು ಮತ್ತು ಕಾಳು ಬೆಂದಿರುತ್ತಲ್ಲ, ನೀರನ್ನ ಬಗಸ್ಕೊತೀವಿ. ರುಬ್ಬಿರೋದೆಲ್ಲ ಇದು ಹಾಕ್ಕೊಂಡ್ಬಿಡ್ತೀನಿ. ಸಾಸಿವೆ ಹಾಕ್ತೀನಿ. ಸಾಸಿವೆ ಪಟ ಅಂತ ಐತೆ. ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಕರಿಬೇವು, ಒಂದೆರಡು ಮೆಣಸಿನ್ಕಾಯಿ ಹಾಕ್ತೀನಿ ಸಾರು ಒಗ್ಗರಣೆಗೆ. ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ.
ಇದು ಇಲ್ಲಿ ಮಾಡೋ ಥರ ನಮ್ಮ ಯಜಮಾನ್ರ ಮನೇಲಿ ಮಾಡೋ ಥರ ಇದು. ಅದು ಅವ್ರಿಗೆ ಊರ ಥರ ಸಾರೆಲ್ಲ ಇಷ್ಟ ಆಗೋದಿಲ್ಲ. ಒಗ್ಗರಣೆ ಆಗಿದೆ ನೋಡಿ. ಯಾವಾಗಲೂ ಸಾರು ಚೆನ್ನಾಗಿದೆ ಅಂದರೆ ಒಗ್ಗರಣೆ ಹಿಂಗೆ ಈ ಥರ ಹಾಕಬೇಕು. ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಬಸ್ಸಾರು. ಈಗ ಈ ಬಸ್ಸಾರಿಗೆ ಇನ್ನೊಂದು ಕಾಳು ಒಗ್ಗರಣೆ ಮಾಡ್ಕೋಬೇಕು. ಮತ್ತು ಅದೇ ಬಾಣಲಿ ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ. ನನಗೆ ಆ ಬಾಣಲಿನೇ ಇಷ್ಟ ಎಲ್ಲದಕ್ಕೂ. ತುಂಬ ಒಂದು 20 ವರ್ಷದ ಬಾಣಲಿ ಅದು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಈರುಳ್ಳಿ ಹಾಕಿದೆ. ಬೆಳಗ್ಗೆ ಉಪ್ಪಿಟ್ಟಿಗೆ ಹಾಕಿದ್ನಲ್ಲ, ಈರುಳ್ಳಿ ಕೆಳಗಡೆ ಅದರದ್ದು ಇತ್ತಲ್ಲ, ಆ ಈರುಳ್ಳಿವನ್ನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಈ ಕಡೆ ಸಪ್ಸಾರು ರೆಡಿ ಆಯಿತು. ಜಾಸ್ತಿ ಬೆಂದರೂ ಚೆನ್ನಾಗಿರೋದಿಲ್ಲ ಇದು. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ನೋಡಿ. ಸೊಪ್ಪು ಹಾಕಬೇಕು. ಸೊಪ್ಪು ಹಾಕಿ ತೆಂಗಿನಕಾಯಿ ಹಾಕಿದ್ರೆ ಓಕೆ. ಇದಕ್ಕೆ ಸೊಪ್ಪು ಹಾಕ್ತೀನಿ. ಮಟನ್ ಸಾರೆಲ್ಲ ಮಾಡ್ಬೋದು. ಈ ಸೊಪ್ಪು ಸಾರು ಎಲ್ಲ ಮಾಡೋಕ್ಕೆ ತುಂಬ ಕಷ್ಟನೇ. ಇದು ಬೇಯಿಸ್ಬೇಕು, ಅದು ಒಗ್ಗರಣೆ ಮಾಡಬೇಕು, ಅದನ್ನು ಮಾಡಬೇಕು. ಫ್ರೀಯಾಗಿದ್ದಾಗ ಮಾಡ್ಕೊಬೇಕು ಸೊಪ್ಪು ಸಾರು. ಅಂದರೆ ಸೊಪ್ಪು ತುಂಬ ಒಳ್ಳೆಯದಲ್ವಾ. ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಡ್ತೀನಿ. ತೆಂಗಿನಕಾಯಿ ಹಾಕಿದ್ರೆ ಸೊಪ್ಪು ಕಾಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದಿನ ಆದರೂ ಸೊಪ್ಪು ಸಾರು ತಿನ್ನಬೇಕು. ನಾವು 2 ದಿನ, ಒಂದಿನ ಸೊಪ್ಪು ಸಾರು, ಒಂದಿನ ಬಸ್ಸಾರು ತಿಂತೀವಿ. ನೋಡಿ ಬಸ್ಸಾರು, ಸೊಪ್ಪು, ಮುದ್ದೆ ನೋಡಿ ಮಾಡ್ಕೊಳ್ಳಿ. ಊಟ ಮಾಡಿಬಿಟ್ಟು ನನಗೆ ಹೇಳಿ.